सरदार वल्लभ भाई पटेल फाउंडेशन के अध्यक्ष शिव शरणप्पा वाली ने बताया कि 31 अक्टूबर को सरदार वल्लभ भाई पटेल की 151वीं जयंती के अवसर पर बीदर शहर में 12वें राष्ट्रीय एकता दिवस के लिए सामूहिक शपथ ग्रहण समारोह आयोजित किया जाएगा। कार्यक्रम के बारे में मीडिया से बात करते हुए उन्होंने बताया कि यह समारोह सरदार वल्लभ भाई पटेल फाउंडेशन, जिला प्रशासन, जन शिक्षा विभाग, कन्नड़ एवं संस्कृति विभाग, सर्वोदय न्यास, भारत सेवा दल बीदर महानगर पालिका और भारत संरक्षण समिति बीदर के संयुक्त तत्वाधान में मनाया जाएगा। सरदार वल्लभ भाई पटेल फाउंडेशन द्वारा 26 वर्षों से सरदार वल्लभ भाई पटेल जयंती महोत्सव मनाया जा रहा है। फाउंडेशन ने अनुरोध किया है कि सभी पार्टी प्रतिनिधि, वर्तमान एवं पूर्व सांसद, विधायक, नगर परिषद सदस्य और विभिन्न संगठनों के पदाधिकारी, विशेषकर स्कूल एवं कॉलेज के छात्र, एनसीसी और स्कूल संस्थानों के पदाधिकारी, चाहे उनकी जाति, पंथ, धर्म कुछ भी हो। विशेष संवाददाता की रिपोर्ट। वंदे मातरम। ಬೀದರ್ ಜಿಲ್ಲೆಯ ವಿಶೇಷವಾಗಿ ಕರ್ನಾಟಕದ ರಾಷ್ಟ್ರೀಯ ಭಾವನೆಯುಳ್ಳ ಬಾಂಧವರಿಗೆ, ಮಿತ್ರರಿಗೆ, ಭಗಿನಿಯರಿಗೆ, ಯುವಕರಿಗೆ ವಂದೇ ಮಾತರಂ. ಆತ್ಮೀಯರೇ, ತಮಗೆ ಗೊತ್ತಿದ್ದಂತೆ ಪ್ರತಿ ವರ್ಷ ಸರ್ದಾರ್ ವಲ್ಲಭಭಾಯಿ ಪಟೇಲರ ಜಯಂತಿ 31ನೇ ಅಕ್ಟೋಬರ್ದಂದು ನಡೀತದೆ. ಅದೇ ರೀತಿ ಅವರ ಜಯಂತಿ ನಿಮಿತ್ತ ರಾಷ್ಟ್ರೀಯ ಏಕತಾ ದಿವಸ ಕೇಂದ್ರ ಸರ್ಕಾರದ ಆದೇಶದಂತೆ 2014ರಿಂದ ಪ್ರಾರಂಭವಾಯಿತು. ಈಗ ಸರ್ದಾರ್ ಪಟೇಲರ ಜಯಂತಿ 151ನೇ ವರ್ಷ. ಆದರೆ ರಾಷ್ಟ್ರೀಯ ಏಕತಾ ದಿವಸದ ಶಪಥ ಗ್ರಹಣ 12ನೇದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಪ್ರತಿ ವರ್ಷ ಆಚರಿಸ್ತಾ ಬಂದಿದ್ದೇವೆ. ಕಲ್ಯಾಣ ಕರ್ನಾಟಕದ ಮುಕ್ತಿದಾತರು ನಾವು. 1997ರಂದು ಸ್ವತಂತ್ರ ಆಗಿಲ್ಲ, ನಾವು ಗುಲಾಮರಾಗಿದ್ದೀವಿ. ಆದರೆ 1 ವರ್ಷ 3 ದಿವಸದ ನಂತರ ಸರ್ದಾರ್ ಪಟೇಲರು ನಮಗೆ ನಿಜಾಮರ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಿದರು. ನಾವು ಸ್ವತಂತ್ರರಾದೆವು. ಅಂಥ ಆನಂದದ ದಿವಸದಿಂದ ನಾವೆಲ್ಲರೂ ಸೇರಿ ಶಪಥ ಗ್ರಹಣ ಮಾಡಬೇಕಾಗಿದೆ. ರಾಷ್ಟ್ರ ಸಲುವಾಗಿ ನಾವು ಇದ್ದೀವಿ ಅಂತೆಲ್ಲರೂ ಶಪಥ ತಗೊಳ್ಬೇಕಾಗಿದೆ. ತಾವೆಲ್ಲರೂ ಸಮಯದ ಮೇಲೆ ಬರಬೇಕು. 26 ವರ್ಷಗಳಿಂದ 1 ಮಿನಿಟ್ ಸಹಿತ ತಡ ಮಾಡಲಾರಂತೆ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕಾಗಿ ತಾವು ಒಂದು 10-15 ನಿಮಿಷ ಮೊದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ಸೇರಬೇಕು ಅಂತ ನಾನು ಕಳಕಳಿಯೇ ವಿನಂತಿ ಮಾಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಮಾಜಿ ಮತ್ತು ಹಾಲಿ ಸಂಸದರು, ಶಾಸಕರು, ಜನಪ್ರತಿನಿಧಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಿಕ್ಷಣ ಸಂಸ್ಥೆಯವರು ಎಲ್ಲರೂ ಪಾಲ್ಗೊಳ್ತಾರೆ. ನಗರಸಭೆಯವರು ಸಹಕಾರ ಮಾಡ್ತಾರೆ, ಶಿಕ್ಷಣ ಇಲಾಖೆಯವರು ಮಾಡ್ತಾರೆ, ಎಲ್ಲರೂ. ಆಮೇಲೆ ನಮಗೆ ವಿಶೇಷವಾದಂಥ ಸರ್ವೋದಯ ನ್ಯಾಸ ಅವರೆಲ್ಲರೂ ಬರ್ತಾರೆ. ತಾವು ಇದರಲ್ಲಿ ಪಾಲ್ಗೊಳ್ಳಬೇಕು. ಸರ್ದಾರ್ ಪಟೇಲರಂಥ ಜಯಂತಿ ನಾನು ಹೇಳ್ತೀನಿ, ಬೇರೆ ಒಂದು ಯಾವುದೂ ನಮಗೆ ಇಲ್ಲ. ಯಾಕಂದರೆ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥ ಮಹಾಪುರುಷರು. ಇದರಲ್ಲಿ ಯುವಕರು, ಮಹಿಳೆಯರು, ಕಾರ್ಮಿಕರು, NCCಯವರು, ಶಾಲಾ ಕಾಲೇಜದ ಪ್ರಾಧ್ಯಾಪಕರು ಎಲ್ಲರೂ ಸಹಕಾರ ಮಾಡ್ತಾರೆ. ದಯಮಾಡಿ ತಾವು ಬರಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿ. ಧನ್ಯವಾದ. ಜೈ ಹಿಂದ್. ಎಷ್ಟು